ಪ್ಲಾನ್ ಏನಾದರೂ ರೆಡಿ ಮಾಡಿಸಿದ್ದೀರಾ? ಒಟ್ಟಾರೆ ಜಿಲ್ಲೆ ಈಗಾಗಲೇ ಹಾಸನದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ದೇವೇಗೌಡರು ರೇವಣ್ಣವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಕೈಗಾರಿಕೆಗಳ ಕಾಣ್ತಾ ಇದ್ದಾವೆ. ಇನ್ನೂ ಅಲ್ಲೇ 1 ಲಕ್ಷ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ಈಗ ಇನ್ನೂ ಸಹ ಅವ್ರ ಕಾಲದಲ್ಲಿ ಜಿಲ್ಲೆಗೆ ಹಲವಾರು ಯೋಜನೆಗಳನ್ನು ತರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಆದರೆ ನಾನು ಕೇಂದ್ರದಿಂದ ಏನಾದರೂ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂದರೆ ರಾಜ್ಯ ಸರ್ಕಾರದ ಸಹಕಾರವೂ ಬೇಕು. ಆ ಭೂಮಿಯನ್ನು ಅವರು ಕೊಡಬೇಕಾಗ್ತದೆ, ಸಹಕಾರ ಕೊಡ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು ಕೊಡಬೇಕಾಗತ್ತೆ. ಯಾವುದೂ ಇಲ್ಲಿ ಸರ್ಕಾರದಲ್ಲಿ ನಿರೀಕ್ಷೆ ಮಾಡೋಕ್ಕೆ ನಾವು ಆಗ್ತಾ ಇಲ್ಲ. ಅವ್ರು ಸಹಕಾರ ಕೊಡ್ತಾ ಇಲ್ವಾ? ಇಲ್ಲ, ಯಾವುದೂ ಯಾರೇ ಹತ್ತಿರ 2 ವರ್ಷ ಆಯ್ತಪ್ಪ, ಯಾವುದೇ ರೀತಿಯಲ್ಲಿ ಸಹಕಾರ ಇಲ್ಲ. ಸರ್ಕಾರ ನಾವು ಹಲವಾರು ಬಾರಿ ಹೇಳಿದ್ದೀವಿ, ಸಂಘರ್ಷಗಳು ಬೇರೆ, ರಾಜಕಾರಣ ಮಾಡ್ತಕ್ಕಂಥದ್ದು ಬೇರೆ, ರಾಜ್ಯದ ಅಭಿವೃದ್ಧಿಗೆ ಎಲ್ಲ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಅಲ್ಲಿಂದ ಸರಿಯಾಗಿ ಸ್ಪಂದನೆ. ಆದರೆ ಮುಂದಿನ ದಿನಗಳಲ್ಲಿ ನನಗೆ ವಿಶ್ವಾಸ ಇದೆ, ಹೊಳೆನರಸೀಪುರ ಒಂದೇ ಇಲ್ಲ, ಇಡೀ ರಾಜ್ಯದಲ್ಲಿ ದೇವೇಗೌಡರ ಕನಸೇನಿತ್ತು ಅವರು ಸಂಪೂರ್ಣಗೊಳಿಸ್ಲಿಕ್ಕೆ ಆಗಲಿಲ್ಲ. ಕಾರಣ ಅವರು ಅಧಿಕಾರದಲ್ಲಿ ಇದ್ದಂಥ ಅವಧಿ ಭಾಳ ಕಡಿಮೆ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ಅತ್ಯಂತ ಕಡಿಮೆ ಅವಧಿನಲ್ಲಿ. ಅದು ಬೇರೆ ಪಕ್ಷಗಳ ಸಹಕಾರದಲ್ಲಿ ಸರ್ಕಾರ ಮಾಡಿದ್ರು 2 ಬಾರಿ. ಆದರೆ ಹಲವಾರು ರೀತಿಯ ಕಾರ್ಯಕ್ರಮಗಳು ದೇವೇಗೌಡರ ಹೆಸರಿನಲ್ಲಿ ಅವ್ರಿಗೇನು ಆಸೆ ಇತ್ತು, ಅವರ ಮನಸ್ಸಿಗೆ ತೃಪ್ತಿ ತರ್ತಕ್ಕಂಥ ರೀತಿ ಕೆಲಸ ಮಾಡಿದ್ದಾರೆ. ಮಾಡಿಕೊಟ್ಟೆ ಇನ್ನೂ ಹಲವಾರು ರೀತಿಯ ಅಭಿವೃದ್ಧಿ ಪೂರ್ವಕವಾದಂಥ ಈ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯ ಒಂದು ಸರ್ಕಾರದ ಆಡಳಿತ ತರಬೇಕು ಅಂತಕ್ಕಂಥ ಒಂದು ಮನಸ್ಸಿನ ಸಂಕಲ್ಪ ಇದೆ. ನಾವು ಬೆಳೆದಿರ್ತಕ್ಕಂಥ ಈ ಒಂದು ದೇವಸ್ಥಾನ ಏನಿದೆಯಲ್ಲ, ಅತ್ಯಂತ ಪವಿತ್ರವಾದ ದೇವಸ್ಥಾನ. ದೇವರ ಅನುಕೂಲ ಇವತ್ತು ಇಷ್ಟೆಲ್ಲ ಒಂದು ಸಣ್ಣ ಒಂದು ಕೃಷಿ ಕುಟುಂಬದಿಂದ ಬಂದರು. ಇವತ್ತು ದೇವೇಗೌಡರಿಂದ ಒಬ್ಬ ರಾಜಕಾರಣಿ ಇದ್ದಾರೆ ಅಂತಕ್ಕಂಥ ಇಡೀ ದೇಶದಲ್ಲಿ ಮಾತಾಡ್ತಕ್ಕಂಥದ್ದು ಆ ದೇವರ ಇಚ್ಛೆ ಇವೆಲ್ಲ. ಅದರಿಂದ ಆ ದೇವರ ಅನುಗ್ರಹದಲ್ಲಿ ಈ ರಾಜ್ಯ ಮೊದಲನೇ ಸ್ಥಾನಕ್ಕೆ ಇರ್ತಕ್ಕಂಥದ್ದಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಹಳ್ಳಿ ಸೇವೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಸಂಕಲ್ಪ ಇಟ್ಟಿದ್ದೀವಿ. ಬಿಜೆಪಿ ಮುಖಂಡ ನಾರಾಯಣ ಸ್ವಾಮಿ ಅವರಿಗೆ ಭದ್ರತೆಯನ್ನು ತೆಗೆದಿದ್ದಾರೆ. ಈ ಸರ್ಕಾರದಲ್ಲಿ ವಿರೋಧ ಪಕ್ಷಗಳನ್ನು ದಮನ ಮಾಡದೆ ಅವರು ಮೊದಲನೇ ಆದ್ಯತೆ ರಾಜ್ಯದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಅದನ್ನು ನೋಡ್ತಾ ಇದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಜನವೇ ಅವರಿಗೆ ಒಂದು ಬುದ್ಧಿ ಕಲಿಸ್ತಕ್ಕಂಥ ದಿನ ದೂರ ಇಲ್ಲ. ಆವತ್ತು ಅವರಿಗೆ ಪ್ರಾಯಶ್ಚಿತ್ತ ಆಗ್ಬೋದೇನೋ ಅಂತಕ್ಕಂಥ. ರಾಷ್ಟ್ರೀಯ ಸಂಸ್ಥೆಗಳ ಕಾರ್ಯಕ್ರಮಗಳನ್ನು ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದು ಕಾರ್ಯ ಸುಮ್ಮನೆ ಒಂದು ಕುಂಟು ನೆಪ. ಈಗ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿವೆ.